ವಿಚಾರಗಳು ಇವತ್ತಿನ ದಿನ ಈ ವಿಡಿಯೋ ಮಾಡಲಿಕ್ಕೆ ವಿಶೇಷವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂತಂದ್ರೆ, ಈ ಕರ್ನಾಟಕದಲ್ಲಿ ಇರತಕ್ಕಂಥ 6,50,00,000 ಕನ್ನಡಿಗರಿಗೆ ಈರಣ್ಣ ಎಂ ಕನ್ನಡ ಸಾಹಿತ್ಯಗಾರ ಮಾಡುವ ಕೋಟಿ ಕೋಟಿ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಕರ್ನಾಟಕದ ಎಲ್ಲ ಆತ್ಮೀಯ ನನ್ನ ಚಲನಚಿತ್ರ ನಟ ಆಗಿರ್ತಕ್ಕಂಥ ಕಲಾವಿದರಾಗಿರ್ಬೋದು ಅಥವಾ ಸುಂದರವಾದ ಸಾಮಾಜಿಕ ನಾಟಕದ ಕಲಾವಿದರಾಗಿರ್ಬೋದು, ಎಲ್ಲ ಥರದ ಕಲಾವಿದರಿಗೆ ಕೂಡ ನಾನು ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಯಾವುದೇ ಗ್ರಾಮದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಅದೇ ರೀತಿಯಾಗಿ ಹೋಬಳಿ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೋದು ಮತ್ತು ಉಪಾಧ್ಯಕ್ಷರಾಗಿರ್ಬೋದು, ಮತ್ತು ತಾಲೂಕು ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೋದು ಮತ್ತು ಉಪಾಧ್ಯಕ್ಷರಾಗಿರ್ಬೋದು, ಮತ್ತು ಜಿಲ್ಲಾ ಮಟ್ಟದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ಬೋದು ಮತ್ತು ಉಪಾಧ್ಯಕ್ಷರಾಗಿರ್ಬೋದು, ಮತ್ತು ಈ ನಮ್ಮ ಕರ್ನಾಟಕದ ರಾಜಧಾನಿ ಆಗಿರ್ತಕ್ಕಂಥ ಬೆಂಗಳೂರು ನಗರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಮತ್ತೊಮ್ಮೆ ಕೋಟಿ ಕೋಟಿ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನವೆಂಬರ್ ತಿಂಗಳ ಬಂದರೆ ತಾಯಿಯ ಕನ್ನಡ ರಾಜ್ಯೋತ್ಸವವನ್ನು ಭಾಳ ಅದ್ಭುತವಾಗಿ ಮಾಡುತ್ತಾರೆ. ಈ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಆ ಭುವನೇಶ್ವರಿ ತಾಯಿಯ ಭಕ್ತರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಗ್ರಾಮದಲ್ಲಿ ಒಂದು ಹಬ್ಬ ಬಂದರೆ ಮಾಡಲು ಭಾಳ ಕಷ್ಟ ಆಗುತ್ತದೆ ಬಡತನ ಕುಟುಂಬದವರು. ಅದು ಒಂದು ತಿಂಗಳನ ಗಟ್ಟಲೆ ಮಾಡ್ತಾರೆ ಅಂದರೆ ನನಗೆ ಭಾಳಷ್ಟು ಆನಂದವಾಗ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಂದು ಕನ್ನಡ ಸಾಹಿತ್ಯಗಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನವೆಂಬರ್ 1ನೇ ತಾರೀಕಿನ ದಿನ ನಾವು ಕನ್ನಡದೊಳಗೆ ಅಕ್ಷರಗಳನ್ನು ಮತ್ತು ನಮ್ಮ ಮೊಬೈಲುಗಳ ನಂಬರ್ಗಳನ್ನು ಬರೆಯಲು ಪ್ರಯತ್ನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಕಾರಣ, ಬೆಂಗಳೂರು ನಗರದಲ್ಲಿ ಯಾವುದೇ ಏರಿಯಾಕ್ಕೆ ಹೋದರೂ ಕೂಡ ಎನ್ನಡ ಎಕ್ಕಡ ಕನ್ನಡ ಮಾಯ ಆಗಿರ್ತದೆ. ಅದು ಕನ್ನಡ ಎಷ್ಟು ಅಂದ್ರೆ 40% ಬೀಳ್ತದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗನ್ಸಿರೋ ಮಟ್ಟಿಗೆ ನಾನು ಸುಮಾರು ಬೆಂಗಳೂರಲ್ಲಿ ಹೋಗಿರ್ಬೇಕಾದ್ರೆ ಒಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀವಿ. ಒಬ್ಬರು ಆಟೋದವ್ರು ಬಂದರು, ಏನಡ ಹೆಂಗಪ್ಪವ್ರು ಅಂತ ಕೇಳಿದ್ರು. ಇನ್ನೊಬ್ರು ಬಂದರು, ಎಕಡೆ ಪೋಲ ಅಂತ ಕೇಳಿದ್ರು. ಇನ್ನೊಬ್ಬರು ಬಂದರು, ಕ್ಯಾಜಿ ಕಾಂಜಾರ ಅಂತ ಬೋಲ್ತು. ನಮಗೂ ಕೂಡ ಎಲ್ಲ ಭಾಷೆನೂ ಬರ್ತದೆ, ಕನ್ನಡ ಮತ್ತು ತಮಿಳು ಮತ್ತು ಹಿಂದಿ ಮತ್ತು ತೆಲುಗು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಯಾವ ರಾಜ್ಯಕ್ಕೆ ಹೋದರೆ ಯಾವ ಭಾಷೆಗಳನ್ನು ಯೂಸ್ ಮಾಡಬೇಕು ಅಂತಕ್ಕಂಥದ್ದು ಮೊದಲು ನಾವು ಅದ್ರ ಕಲಿಬೇಕಾಗ್ತದೆ. ಎಲ್ಲ ಭಾಷೆಗಳು ಕಲೀರಿ, ಆದ್ರೆ ಕನ್ನಡವನ್ನು ಮರಿಬಾರ್ದು ಅಂತ ನಾನು ದಯವಿಟ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಭುವನೇಶ್ವರಿ ಮಹಾತಾಯಕ್ಕೆ ನಮಗೆ ಜನ್ಮ ಕೊಟ್ಟಿರ್ತಕ್ಕ ತಾಯಿ ಸಮಾನ ಮತ್ತೊಂದು ಭಾಷೆಗಳು ಅಂದ್ರೆ ನಮ್ಮ ಈ ಕನ್ನಡ ಭಾಷೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಸಮಾನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಮತ್ತೊಂದು ಭಾಷೆಗಳು ಚಿಗಮ್ಮ, ದೊಡ್ಡಮ್ಮ ಅಥವಾ ಮಲತಾಯಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಏನಾದರೂ ತಪ್ಪು ನುಡಿಗಳು ಬಂದರೆ ಕ್ಷಮಿಸಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಕೂಡ ಒಂದು ಸುಮಾರು 45 ವರ್ಷಗಳ ಹಿಂದೆ ಜನ್ಮ ನೀಡಿರ್ತಕ್ಕಂಥ ತಂದೆ ತಾಯಿಯನ್ನು ಕಳೆದುಕೊಂಡು ಈ ತಾಯಿಯ ಸೇವೆಯನ್ನು ಮಾಡಲಿಕ್ಕೆ ಭಾಳಷ್ಟು ಇಷ್ಟಪಡ್ತಾ ಇದ್ದೀನಿ. ಕಾರಣ ನಾನು ಇವಾಗಲೂ ಕೂಡ ಕನ್ನಡದೊಳಗೆ ಸಂಖ್ಯೆಗಳು ಕೂಡ 1,000 ತನಕ ಬರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದರೂ ಕೂಡ ಎಲ್ಲ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳಿಗೆ ಮತ್ತು ಯಾವುದೇ ಪಕ್ಷದ ರಾಜಕಾರಣಿಗಳು ಕೂಡ ಆಗಿರ್ಬೋದು, ಅವರು ಕೇವಲ ಒಂದೇ ಒಂದು ದಿವಸ, ಅದು ಯಾವತ್ತಪ್ಪ ಅಂತಂದ್ರೆ ಪ್ರತಿ ನವೆಂಬರ್ ತಿಂಗಳ ಬಂದರೆ 1ನೇ ತಾರೀಕಿನ ದಿನ ಮಾತ್ರ ನಮ್ಮ ಮೊಬೈಲ್ ನಂಬರ್ಗಳನ್ನು ಕನ್ನಡದೊಳಗೆ ಸಂಖ್ಯೆಗಳನ್ನು ಬರಲಿಕ್ಕೆ ಇಷ್ಟಪಡಬೇಕಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮತ್ತೊಮ್ಮೆ ಏನಾದರೂ ತಪ್ಪು ಬಂದರೆ ಕ್ಷಮಿಸ್ಬೇಕಂತೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭುವನೇಶ್ವರಿ ತಾಯಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.